ಇದು ಮಂಗಳೂರಲ್ಲಿ ಮಾಡ್ತಾ ಇರುವ ಮೊದಲ ಅಧಿಕೃತ ಪ್ರೆಸ್ ಮೀಟ್. ಎಲ್ಲ ಪತ್ರಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಕರಾವಳಿಯ ಶಾಂತಿಯನ್ನು ಕೆಡಿಸುವುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವಲ್ಲ. 3 ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಒಂದನೇದಾಗಿ ಈ ಕೊಲೆ ಪ್ರಕರಣವನ್ನು ಯಾವಾಗ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲವಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ, ಅವರ ಮಗಳಾದ ಕೃತಿಯವರ ಮಾನಸಿಕ ಸ್ಥಿತಿಯ ಬಗ್ಗೆನೇ ಚರ್ಚೆ ಆಗುತ್ತಾ ಆ ದೃಷ್ಟಿಕೋನದಲ್ಲೇ ಈ ಕೊಲೆಯ ವಿಚಾರವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕರಣವನ್ನು ಇನ್ನೊಂದು ದೃಷ್ಟಿಕೋನದಿಂದಲೂ ತನಿಖೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಎರಡನೇ ಉದ್ದೇಶ ಏನಂದರೆ, ಕರಾವಳಿಯವರಿಗೆ ಗೊತ್ತಿರುವಂತೆ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಬಹಳ ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಬೇಕಾಗಿ ಬಂತು. ಕೊನೆಗೆ ಅದು ಬೇರೆ ಆ್ಯಂಗಲಲ್ಲಿ ಹೋಗಿ ಅವರ ಬಿಡುಗಡೆ ಆಯಿತು ಬೇರೆ. ಸೊ ಅದೇ ರೀತಿ ಶ್ರೀಮತಿ ಪಲ್ಲವಿಯವರು ಅಂದರೆ ಓಂ ಪ್ರಕಾಶ್ ರವರ ಪತ್ನಿಯವರು ಸಹ ಜೈಲಲ್ಲಿ ಕೊಳೆಯಬಾರದು ಎನ್ನುವುದು ಈ ಪತ್ರಿಕಾಗೋಷ್ಠಿಯ ಎರಡನೇ ಉದ್ದೇಶ. ಮೂರನೇದಾಗಿ ಈ ಕೊಲೆ ಆದಾಗಿನಿಂದ ಅಂದರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆಯಾಗಿರುವಂಥದ್ದು. ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ. ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ. ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ. ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ, ಯಾಕಂತ ಹೇಳಿದರೆ ಪೊಲೀಸ್ ಇಲಾಖೆ ಅನ್ನುವುದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರುವ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವರೇ ಧೈರ್ಯವನ್ನು ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನು, ಮನೋಧೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಪ್ರಶ್ನೆಗಳೇನಾದರೂ ಇದ್ದರೆ ಇದು ಮುಖ್ಯವಾಗಿ ನಾನು ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದರೆ, 2016ರಲ್ಲಿ 2 ಬಾರಿ ನನ್ನ ಇಶ್ಯೂವನ್ನು ಮೀಡಿಯಾದವರೇ ರೈಸ್ ಮಾಡಿದ್ದೀವಿ. ಆಗ ಇಲಾಖೆಯವರು ರೈಸ್ ಮಾಡಿದಲ್ಲ, ಸರ್ಕಾರ ರೈಸ್ ಮಾಡಿದಲ್ಲ, ಇಶ್ಯೂವನ್ನು ಮೀಡಿಯಾ ರೈಸ್ ಮಾಡಿದ್ರು. 2016ರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರಿ. ನನ್ನನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಇವರೇ ಆಗ DG ಆ್ಯಂಡ್ IGP ಆಗಿದ್ದರು. ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು. ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಆನಂತರ 6 ತಿಂಗಳಲ್ಲಿ ಇಲಾಖೆಯಲ್ಲಿ ತುಂಬ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿ ಬಂತು. ನನಗಾದ ಕಷ್ಟವನ್ನು ನಾನು ಡೆಲ್ಲಿಯವರೆಗೂ ಹೋಗಿ ಎಲ್ರಿಗೂ ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದ್ದೆ. ಗೃಹ ಮಂತ್ರಿ ರಾಜನಾಥ್ ಸಿಂಗ್, ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದ್ದೆ. ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ನಾನು ಅವರಿಗೆ ದೂರು ಕೊಟ್ಟಿದ್ದೆ. DG ಅವರ ಆಡಿಯೋವನ್ನು ನಾನು ನಿಮ್ಮ ಮೀಡಿಯಾದಲ್ಲಿ ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ನಬ್ ಸ್ವಾಮಿ ಅವರ ಹತ್ರನೇ ನಾನು ರಿಲೀಸ್ ಮಾಡ್ತಿದ್ದೆ. ಕಾಕತಾಳೀಯ ಅದು ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೊಂದು ಉತ್ತಮ ಉದಾಹರಣೆ ಆಗಿತ್ತು. ಪ್ರೇಮಶ್ರೀದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು, ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನು ಮತ್ತು ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ ದೂರನ್ನು ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತಷ್ಟೇ ಹೋಗಿದ್ದು ನಾನಲ್ಲಿ. ಆದರೆ ಅವರು ಮಾತಾಡ್ತಾ ನನ್ನ ಹತ್ರ ಇದ್ದ ಅವರ ಚಾಕಚಕ್ಯ ಆಡಿಯೋಗಳನ್ನು 3 ಆಡಿಯೋಗಳನ್ನು ತಗೊಂಡಿದ್ರು. ಆಗ ರಿಲೀಸ್ ಮಾಡಿದ್ದು ನಾನು ಇವ್ರದ್ದು ಯಾರ್ದು ಓಂ ಪ್ರಕಾಶ್ ಅವರ ಆಡಿಯೋ,
ಪರಮೇಶ್ವರ್ ನಾಯಕ್ ಅವರ ಆಡಿಯೋ ಮತ್ತು ಮುರುಗನ್ ಅವರ ಆಡಿಯೋವನ್ನು ರಿಲೀಸ್ ಮಾಡಿದ್ದೆ. ಅವರಲ್ಲಿ ಒಬ್ಬರು ಇವತ್ತು ಕೊಲೆಯಾಗಿದ್ದಾರೆ. ಮೇ ಬಿ ನೀವು 2016ರಲ್ಲಿ ಒಂದು ಚಿಕ್ಕ ಗೆಡ್ಡೆಯಾಗಿ ಬೆಳೆದ ವಿಷಯವನ್ನು ನೀವು ಆಗಲೇ ಅಡ್ರೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಯು ಕೊಲೆ ಆಗ್ತಿರಲಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ. ಅವರನ್ನು ಕರೆದು ಒಂದು ಮೆಕ್ಯಾನಿಸಮ್ ಇರಬೇಕಿತ್ತಲ್ಲ. DGP ಅಂಡ್ IGP ಅನ್ನು ಕ್ವಶನ್ ಮಾಡುವವರು ಯಾರು ಕ್ವಶನ್ ಮಾಡಿದಿರಿ? ಈ ಪ್ರಕರಣದಲ್ಲಿ ಅವರು ಜೈಲಿನಲ್ಲಿ ಕೊಲೆಬಾರದು ಅವರು ಇದರಲ್ಲಿ ಅಮಾಯಕರಾಗಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕೊಲೆ ಪ್ರಕರಣವನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ಸಹ ತನಿಖೆ ಮಾಡಬಹುದು ಅಂತ. ನಾನು ಪ್ರೆಸ್ ನೋಟಲ್ಲಿ ಹೇಳಿರುವಂತೆ ಕರ್ನಾಟಕದ ಈಗಿನ DGP ಮತ್ತು IGP ಆದ ಅಲೋಕ್ ಮೋಹನ್ ಅವರಿಗೆ ಒಂದು ಪತ್ರವನ್ನು ಬರೆದು ಹಾಕಿದ್ದೇನೆ. ಆಗಿನ ಕೆಲವು ಘಟನೆಗಳಿಗೂ ಇದಕ್ಕೂ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನಾನು ಪತ್ರವನ್ನು ಅವರಿಗೆ ಬರೆದಿದ್ದೇನೆ. ಮೋಸ್ಟ್ಲಿ ನಿನ್ನೆ ಅಥವಾ ಇವತ್ತು ಅದು ರೀಚ್ ಆಗಿರ್ಬೋದು. ನಾನು ಅದರ ಬಗ್ಗೆ ಡಿಟೇಲ್ ಆಗಿ ಮಾತಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಮೇ ಬಿ ಇನ್ನೂ ಕೆಲವು IPS ಆಫೀಸರ್ಗಳ ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆಯುವ ರಾಜಕೀಯದ ಆಟದಲ್ಲಿ ಇನ್ನೂ ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇನ್ನು ಕೆಲವರು ರಾಜೀನಾಮೆ ಕೊಟ್ಟಿದ್ದು, ಈಗ ಕೊಲೆಯ ಕಡೆ ನಡೀತಾ ಇದೆ. ಸೊ ಮೇ ಬಿ ಯು ಶುಡ್ ಟೇಕ್ ಎಟ್ ಲೀಸ್ಟ್ ಆ್ಯಕ್ಷನ್ ನೌ ಅಂತ ಅನ್ನೋ ಉದ್ದೇಶದಿಂದ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೇನೆ. ಅದರಲ್ಲಿ ಕೆಲವು ಪ್ರಮುಖ ಉದ್ದೇಶ ಏನು? ಒಂದು ಕಡೆ ಹೇಳ್ತೀರಿ ನೀವು ಓಂ ಪ್ರಕಾಶ್ ಅವರದ್ದು ಅವರಿಗೆ ಕೊಲೆ ಆಗ್ತಾ ಇರಲಿಲ್ಲ. ಒಂದು ಕಡೆ ಅವ್ರನ್ನ ಕರೆಕ್ಟ್ ಅಂತೀರಾ ಅಥವಾ ಇವರು ಅವರ ಹೆಂಡತಿ ಮಗಳು ಕರೆಕ್ಟ್ ಅಂತೀರಾ? ಯಾವ ಥರ? ಇಲ್ಲಿ ನಾನು ಕೊಲೆ ಅವರು ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅಂತ ಹೇಳಿದ್ರೆ ಈಗ ಪೊಲೀಸರು ಹೇಳಿದ್ದನ್ನು ಮೀಡಿಯಾದವರು ತೋರಿಸ್ತಾ ಇರೋದು. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಆಕೆಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಅವಳು ಕೊಲೆ ಮಾಡಿದ್ಲು, ಅವಳಿಗೆ ಸ್ಕಿಜೋಫ್ರೇನಿಯಾ ಇತ್ತು, ಶಿ ವಾಸ್ ಪ್ಯಾರನಾಯ್ಡ್ ಅಂತ ಹೇಳಿ. ಮತ್ತು ಅದು ಪೊಲೀಸ್ ವಾಟ್ಸಪ್ ಗ್ರೂಪಿಂದ ಕೆಲವು ಮೆಸೇಜ್ಗಳೆಲ್ಲ ಶೇರ್ ಆಗಿತ್ತು. ಒಂದು ಅವ್ರು ಹೇಳಿದ್ದಾರೆ ಆ DGಗೆ ವಾಸ್ ಎ PFI ಮೆಂಬರ್ ಅಂತ ಹೇಳಿ. ಇನ್ನೊಂದು ಕಡೆ ರನ್ಯಾರಾವ್ ಕೇಸ್ಗಿಂತ ಇದು ಭಯಾನಕವಾದ ಕೇಸ್ ಅಂತ ಹೇಳಿದ್ದಾರೆ. ಮೇಡಮ್, ಒಂದು ಇದರಲ್ಲಿ PFIಗೆ ಮತ್ತೆ NIಗೆ ಏನು ಇದೆ? ಈ ತನಿಖೆ NIಗೆ ಕೊಡಬೇಕು. ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಈ ಪ್ರೆಸ್ ನೋಟಲ್ಲಿ ನೋಡ್ತಾ ಹೋದ್ರೆ ನಾನು ಅದರಲ್ಲಿ ಈಗ ಬ್ಯಾನ್ ಆಗಿದೆ PFI ಸಂಘಟನೆ. ಅವರು ಮುಂದುವರೆದು ಎಲ್ಲಿ ಹೋಗಬೇಕು? ಎಲ್ಲಾದ್ರೂ ಕೆಲಸ ಆಗಬೇಕಲ್ಲ ನಾಳೆ. ಸೊ ಮೇ ಬಿ ಯಾರ್ಯಾರನ್ನು ಅಪ್ರೋಚ್ ಮಾಡಿಬಿಟ್ಟು ಮುಂದುವರೆದು ಡಿಪಾರ್ಟ್ಮೆಂಟ್ ಒಳಗೆ ಹೋಗುವ ಪ್ರಯತ್ನನೂ ಅವ್ರು ನಡೀತಾ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. DGP ಅವರ ಹಿಂದೆ ಅವರು DGP ಆಗಿದ್ದಾಗ ಎಷ್ಟು ಮಂದಿಯನ್ನು ರಿಕ್ರೂಟ್ ಮಾಡಿರ್ಬೋದು ಅಂತ ನೋಡಬೇಕು. ಅಲ್ಲಿ ಅವರ ಕೊಲೆ ಪ್ರಕರಣದಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. ನೀವು ಹೇಳ್ತಾ ಇರೋದು ಅವರು DGP ಆಗಿದ್ದಾಗ PFI ಕ್ಯಾಡರ್ನವರನ್ನ ರಿಕ್ರೂಟ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ? ಅವರು PFI ಮೆಂಬರ್ ಅಂತ ಹೇಳಿ ಅಲ್ಲ, ಬೇರೆ ಯಾರು PFI ಮೆಂಬರ್ ಆದರೆ ಅವರ ಕ್ಯಾಡರ್ಗಳನ್ನ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದಾ? ತನಿಖೆ ಆಗಲಿ ಅಂತ ಹೇಳೋದು. ನಾನು ಅದರಲ್ಲಿ ಹೇಳಿದ್ದೇನೆ, ನಿಮ್ದು ವಿಷಯದ ಉದ್ದೇಶ ನೋಡಿ. ಅಲ್ಲಿ ನಿವೃತ್ತ DGP ಮತ್ತು IGP ಓಂ ಪ್ರಕಾಶ್ ಅವರ ಕೊಲೆ ವಿಚಾರದಲ್ಲಿ PFIಯ ಪಾತ್ರಗಳ ಕುರಿತು NIA ತನಿಖೆ ಮಾಡುವ ಬಗ್ಗೆ ಮನವಿ ಅಂತ ಹೇಳಿರೋದು. ಇನ್ನೊಂದು ವಿಷಯ, ನಾನು ಇದರಲ್ಲಿ DGP ಅಲೋಕ್ ಕುಮಾರ್ ಅವರಿಗೆ ಬರೆದಿರೋ ಪತ್ರದಲ್ಲಿ ನಾನು 4 ಮಂದಿ ರಾಜಕಾರಣಿಗಳನ್ನು ಉಲ್ಲೇಖ ಮಾಡಿದ್ದೇನೆ. ಅವರನ್ನು ವಿಚಾರಣೆ ಮಾಡಬೇಕಾಗುತ್ತೆ ಈ ಕೊಲೆ ಪ್ರಕರಣದಲ್ಲಿ ಅಂತ. ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿದೆ, G. ಪರಮೇಶ್ವರ್ ಅವರ ಹೆಸರು, ಮತ್ತು ನಾನು UT ಖಾದರ್ ಅವರನ್ನು ಉಲ್ಲೇಖಿಸಿದ್ದೇನೆ. ಮತ್ತು ಇನ್ನೊಬ್ಬರು ರಾಜಕಾರಣಿಗೆ ಲಿಂಕ್ ಇದೆಯಲ್ಲ ಗೊತ್ತಿಲ್ಲ ನನಗೆ, ಅವರನ್ನು ಸಹ ನಾನು ಅದರಲ್ಲಿ ಉಲ್ಲೇಖಿಸಿದ್ದೇನೆ. ಅವರ ಹೆಸರು ಅದರಲ್ಲೂ ಬರೆದಿಲ್ಲ ನನಗೆ, ಅದು ಐ ಆಮ್ ನಾಟ್ ವೆರಿ ಶ್ಯೂರ್ ಆಗೋ ವಿಚಾರ. ಅದಕ್ಕೋಸ್ಕರ ಇದರಲ್ಲಿ ಸಿದ್ದರಾಮಯ್ಯ, ಪರಮೇಶ್ವರ್ ಅವರು ಅದು UT ಖಾದರ್ ಹೇಗೆ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದಾರೆ? ನಾನು ಇಂಡೈರೆಕ್ಟ್ ಅಂತ ಕಂಪ್ಲೀಟ್ ಆಗಿ ಆ ಪಿಕ್ಚರಲ್ಲಿ ಈಗ ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಮತ್ತೆ ಇನ್ನೊಂದು ಡ್ಯಾಮೇಜ್ ಏನಾಗುತ್ತೆ ಅನ್ನೋ ನನಗೂ ಗೊತ್ತಿಲ್ಲ. ಆ ಉದ್ದೇಶದಿಂದ ನಾನು ಅಂದರೆ ನಿಮ್ಮ ಆರೋಪ ಈಗ ಓಂ ಪ್ರಕಾಶ್ ಅವರ ಕೊಲೆಗೂ ಇವರಿಗೂ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಾ, ಅಥವಾ ಇವರು ಸಂಬಂಧ ಇದೆ ಹೇಳೋದಲ್ಲ. ನಿಮಗೆ ಇದು ವಿಚಾರಣೆ ಮಾಡ್ಬೇಕಾದ್ರೆ ಯಾವುದೇ ಇದು ಆಧಾರದ ಮೇಲೆ ಮಾಡಬೇಕಲ್ಲ. ಇದನ್ನು ನಾನು ಕೊಟ್ಟ ಪತ್ರವನ್ನು ಅವರು ತನಿಖಾ ಅಧಿಕಾರಿಗೆ ಕೊಟ್ಟರೆ ತನಿಖಾ ಅಧಿಕಾರಿಗಳು ಅದನ್ನು ಆ ಆ್ಯಂಗಲನ್ನು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅವರು ಅದನ್ನು ಮಾಡದೇ ಇದ್ರೆ ನಾನು ಕೊಡಬೇಕಾಗಿರೋದು ಅದನ್ನು ಡಿಫೆನ್ಸ್ ವಕೀಲರಿಗೆ. ಆ ನಂತರ ಜಡ್ಜ್ ಕೂತ್ಕೊಂಡು ಹೇಳ್ತಾರೆ ಕೋರ್ಟಲ್ಲಿ, ನೀವು ಈ ಆ್ಯಂಗಲಲ್ಲಿ ಮಾಡಿದ್ದೀರಾ, ಇದನ್ನೆಲ್ಲ ಪ್ರಶ್ನಿಸದೆ ನೀವು ಹೇಗೆ ಅವರನ್ನು ಮಾಡಿದ್ದೀರಿ ಅಂತ ಹೇಳಿ. ಸೊ ನಾಳೆ ಪ್ರಕರಣ ಸಹ
ಸಂತೋಷ 7 ವರ್ಷ ಹಾಗೆ ಇವರು ಜೈಲಲ್ಲಿ ಕೂತ ನಂತರ ಅವರಲ್ಲ ಅಂದ್ರೆ ಆಗ್ತದೆ. ಹಾಗೇನೆ ಆಗ್ಬೇಕು. ಅದು ಪ್ರಾರಂಭದಲ್ಲೇ ನಾವು ಅದನ್ನು ತಡೆಬಹುದಲ್ವಾ? ಖಚಿತವಾಗಿ ಅಲ್ಲ, ತನಿಖೆ ಮಾಡಿ ಅಂತ ಹೇಳೋರು. ನಾನು ಪೊಲೀಸ್ ಆಫೀಸರ್ ಅಲ್ಲ ಈಗ, ಐ ಆಮ್ ಎ ರಿಸೈನ್ಡ್ ಆಫೀಸರ್. ಆ್ಯಂಡ್ ಎರಡನೇದಾಗಿ ನಾನೊಬ್ಬ ಅಡ್ವೊಕೇಟ್ ಇವಾಗ. ಸೊ ಅಡ್ವೊಕೇಟ್ ಆಗಿರುವಾಗ ನನಗೆ ಈ ಆಂಗಲ್ ಕಾಣಿಸ್ತಾ ಇದೆ. ನಾಳೆ ಈ ವಿಷಯವನ್ನು ಚರ್ಚೆ ಮಾಡ್ತಾರೆ ಅವರು. ಆಗ ಏನು ಮಾಡ್ತೀರಿ? ಅದೇ ದೊಡ್ಡ ಆ ಚಾರ್ಜ್ ಶೀಟ್ ಅಂತ ಅವ್ರ ಮುಖಕ್ಕೆ ಎಸಿದ್ದಾರೆ. ಆಗ ಇನ್ನೊಂದು ಏನಾದರೂ ಹೈ ಡ್ರಾಮಾ ಶುರು ಮಾಡ್ಲಿಕ್ಕ ರಾಜಕೀಯವಾಗಿ. ಈಗ ಅವರ ಪತ್ನಿ ಓಂ ಪ್ರಕಾಶ್ ಅವರ ಪತ್ನಿ ಒಂದು ಹೇಳಿಕೆಯನ್ನು ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬರಿಗೆ ಹೇಳ್ತಾ ಇದ್ದೀರಿ? ಪರವಾಗಿಲ್ಲ, ಅವರು ಒಪ್ಕೊಂಡಿದ್ದಾರೆ, ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಂತರ ಅವರೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಹೇಳಲಾಗ್ತದೆ. ಬೆಂಗಳೂರಿಂದ ನಮಗೆ ಬೆಂಗಳೂರಿನ ಮೀಡಿಯಾದಿಂದ ಗೊತ್ತಾಗಿರುವಂಥ ವಿಚಾರ ಅಲ್ವಾ? ಮೀಡಿಯಾಗೆ ಸಿಕ್ಕಿದೆಯಾ? ಹೇಗೆ? ಪೊಲೀಸರಿಂದ ಸಿಕ್ಕಿರುವಂಥದ್ದು. ಪೊಲೀಸರ ಇವ್ರು ಯಾರು ಇನ್ಚಾರ್ಜ್ ಯಾರಿದ್ದಾರೆ? ಡಾಕ್ಟರ್ ಜಿ ಪರಮೇಶ್ವರ್. ಅವರಿಂದ ಮೇಲೆ ಯಾರಿದ್ದಾರೆ? ಮುಖ್ಯಮಂತ್ರಿಗಳು. ಸೊ ಯಾರಿಂದಾಗಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು? ಅದು ಗೊತ್ತಾಗ್ಬೇಕಲ್ವಾ? ಈಗ ಈ ಎಲ್ಲ ನಿಮ್ಮ ಹೇಳಿಕೆಗಳು ಹೇಗಿದೆ ಅಂತ ಹೇಳಿದ್ರೆ, ಒಂದು PFI ಕ್ಯಾಡರ್ ಅವರು ಅಪಾಯಿಂಟ್ಮೆಂಟ್ ಮಾಡಿರ್ಬೋದು ಅಂತ, ಮತ್ತೆ ಇದಕ್ಕೆಲ್ಲ ಸಪೋರ್ಟ್ ಆಗಿ ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೇನೆ UT ಖಾದರ್ ಅವರು ಇದ್ದಾರೆ ಅಂತ ಆಗುತ್ತೆ. ಅಲ್ಲಿ ಒಂದು ಕೆಲವೊಂದು ವಿಚಾರಗಳಿವೆ. ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ಇದು ನಿಲ್ಲೋದಿಲ್ಲ ಅಷ್ಟೇ. ಯಾವತ್ತೇ ಅಡ್ರೆಸ್ ಮಾಡಿದ್ದನ್ನು ನೀವು ಮಾಡಲಿಲ್ಲ, ನಾನು ಮಾಡ್ತೇನೆ. ನಾನು ಕುತ್ಕೊಂಡು ಪತ್ರಗಳನ್ನು ಬರೀತಾ ಇದ್ದೀನಿ ಅಷ್ಟೇ. ಎಲ್ಲ ಪತ್ರಗಳು ಒಂದೊಂದೇ ಹೊರಗೆ ತರ್ತೀನಿ ಆವಾಗ. ಇದು ಏನು ಮಾತಾಡ್ತಾರೆ ನೋಡೋಣ. ನಾನೀಗ DGP ಮತ್ತು IGP ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನು ಅವರು ಅಫಿಷಿಯಲಿ CCBಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡಲೇಬೇಕು. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಮಾಡ್ತಾರೆ ನೋಡೋಣ. ಪಲ್ಲವಿ ಮತ್ತು ಕೃತಿಯನ್ನು ಎಳೆದು ತಂದ ಹಾಗೆ ಅವರನ್ನು ಕೃತಿಯನ್ನು ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ DGP ಅವರು ಮತ್ತೆ CCBಯ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ UT ಖಾದರನ್ನ ವಿಚಾರಣೆ ಮಾಡ್ತಾರೆ ಅಂತ ನೋಡ್ಬೇಕು ನನಗೆ. ಅಂದ್ರೆ ಅವ್ರನ್ನ ನೀವು ಜೈಲಿಗೆ ಕಳಿಸೋದು ಬೇಡ, ವಿಚಾರಣೆ ಮಾಡಿ. ನೀವು ಕನೆಕ್ಷನ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಮೊದಲು ಬಡವರನ್ನೆಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತೀರಿ. ಆಮೇಲೆ ಈಗ ಆಫೀಸರ್ವರೆಗೂ ಬಂದಿದೆ, IPS ಆಫೀಸರ್ವರೆಗೂ ಅವರ ಮನೆಯೊಳಗೂ ಬಂದ್ಬಿಟ್ಟಿದೆ. ನಿಮ್ಗೆ ಅಷ್ಟೇ ತಾಕತ್ತಿದೆಯಾ ಪೊಲೀಸರಿಗೆ ರಾಜಕಾರಣಿಗಳನ್ನು ತಗೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ, ಅಥವಾ ಅವರನ್ನು ವಿಚಾರಣೆ ಮಾಡಿದ್ವಿ? ಅಷ್ಟು ಸಾಕು ನನಗೆ. ಈಗ ಇನ್ವೆಸ್ಟಿಗೇಷನ್ ಸ್ಟೇಜ್ ನಲ್ಲಿ ಈಗ ಇದನ್ನ ಈಗಿನ ಆಗಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಒಂದು ಇನ್ನೂ ಹಂತಕ್ಕೆ ಇನ್ನೂ ಅದು ಇನ್ವೆಸ್ಟಿಗೇಷನ್ ನ ಉದ್ದೇಶ ಏನಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಇದೇ ಫ್ಯಾಕ್ಟ್ ಅಂತ ಪ್ರೂವ್ ಮಾಡುವಂಥದ್ದು. ಇದನ್ನ ಕೊಟ್ರೆ ಏನ್ ಮಾಡ್ತಾರೆ? ಇದನ್ನ ನಾನು ಹೇಳಿದ್ದೇನೆ, ಸಾಕಷ್ಟು ಪುರಾವೆ ಇದೆ ಅಂತ ಹೇಳಿ. ಈಗ ಅವ್ರ ಹತ್ರ ಇರೋ ಪುರಾವೆ ಏನು? ಸಾಕಷ್ಟು ಪುರಾವೆ ಏನು ಪುರಾವೆ? ಅದನ್ನ ಬಿಡುಗಡೆ ಮಾಡಿ. ಹಾಗಾದ್ರೆ ಸಾಕಷ್ಟು ಪುರಾವೆ ಅಂತ ಮೀಡಿಯಾದ ಮುಂದೆ ಹೇಳಿದ್ರೆ ಆಯ್ತಾ? ಅವರನ್ನ ಯಾರನ್ನು ಪಲ್ಲವಿ ಅವರನ್ನ ಅರೆಸ್ಟ್ ಮಾಡಿದ್ರಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ ವಿಚಾರಣೆ ಆದ ನಂತರ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತೀರಿ. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು ಏಕೆ ಹೇಳಿ? ಫಿಸಿಕಲಿ ಪೊಲೀಸರು ಏನೋ ಟಾರ್ಚರ್ ಮಾಡಿದಾರೆ ಅಂತ ಪರಿಶೀಲಿಸುವುದು. ಟಾರ್ಚರ್ ಮಾಡಿದ್ರೆ ಅವ್ರು ಎಲ್ಲಿಯಾದ್ರೂ ಜೈಲಲ್ಲಿ ಸತ್ತರೆ ನಾಳೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಅದೇ ರೀತಿ ಇನ್ನೊಂದು ಕಡೆ ಅವರು ಯಾರೇ ಆರೋಪಿ ಪೊಲೀಸರು ಕೊಟ್ಟ ಟಾರ್ಚರ್ ಇಂದ ಮೆಂಟಲಿ ಡಿಸ್ಟರ್ಬ್ ಆಗಿ ನಾಳೆ ಪೊಲೀಸ್ ಸ್ಟೇಷನ್ ಇಲ್ಲಿ ಜೈಲಲ್ಲಿ ಸೂಸೈಡ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಆ ರಿಪೋರ್ಟ್ ಮೇಲೆ ಅವರನ್ನ ಜೈಲಿಗೆ ಕಳಿಸುವಂಥದ್ದು. ಇವರು ತನಿಖಾಧಿಕಾರಿ ಅವರನ್ನ ಜೈಲಿಗೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ಆಗಿದೆ ಆಲ್ರೆಡಿ. ಅದು ಯಾರ್ದು? ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಮೆಡಿಕಲ್ ಆಫೀಸರ್ನ ಇದರ ಮೇಲೆ. ಆ ನಂತರ ಅದು ಹೇಗೆ ನೀವು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀರಿ? ನಾನು ಅವ್ರನ್ನ ಡಿಫೆಂಡ್ ಮಾಡ್ತೇನೆ. ಅವ್ರು ಮಾಡಲಿಲ್ಲ ಅಂದ್ರೆ ನಾನು ಡಿಫೆಂಡ್ ಮಾಡ್ತೇನೆ. ಇಲ್ಲ ಆತರ ನಾನು ಮೀಡಿಯಾದ ಮುಂದೆ ನನಗೆ ಒಂದು ಬಾರಿ ಅನ್ಯಾಯ ಆಗಿದೆ ಅಂಡ್ ದಿಸ್ ವಾಸ್ ದ DGP, ಸೇಮ್ DGP ಇದ್ರು ಅಂತ ಹೇಳ್ತಾ ಇರೋದು. ನಾನು ಬೇಕಾದ್ರೆ ವಿಟ್ನೆಸ್ ಆಗ್ತೇನೆ ನನಗೂ ಅನ್ಯಾಯ ಆಗಿರುವಂಥದ್ದು ಅಂಡ್ ಐ ಕ್ಯಾನ್ ಪ್ರೂವ್ ದಿಸ್ ಅಂತೇಳಿ. ನಾನು ಈಗ ಅಮೆಚೂರ್ ವಕೀಲರು ಸಾಹೇಬ್ರೆ, ನಾನು ಹೇಗೆ ಅಷ್ಟು ದೊಡ್ಡ ಸುಪ್ರೀಂ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಎಲ್ಲ ನಾನು ವಾದ ಮಾಡಿ ಆಗುತ್ತಾ ಹೇಳಿ? ಇಲ್ಲ, ನಾನು ಇಲ್ಲಿ ಉಡುಪಿಯಲ್ಲೇ ಇರೋದು. Ma'am, you are saying you have sufficient evidence to prove that there is PFI involved.
And this press note also you are saying. Yes. ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ಐ ಆಮ್ ಟೆಲಿಂಗ್ ದಟ್ ಎಸ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇರೋದು. PFI ಇನ್ವಾಲ್ವ್ಮೆಂಟ್ ಈ ಮಾಡ್ರಲ್ಲಿ ಇದೆ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಹತ್ರ ಎವಿಡೆನ್ಸ್ಗಳಿದ್ದಾವ? ಇದೆ ನನ್ನ ಹತ್ರ. ನಾನು ಪ್ರೂವ್ ಮಾಡ್ತೇನೆ 100%. ಮಗನೇ ಕೇಸ್ ಕಂಪ್ಲೇಂಟ್ ಮಾಡಿದ್ದಾರೆ. PFI ಏಜೆಂಟ್ಗಳು ಇವರೆಲ್ಲ ಮೆಂಬರ್ಸ್ ಸೇರಿಬಿಟ್ಟು ಪ್ರೆಸ್ ನೋಡಿ ಓದಿಲ್ವಾ ಸರ್ ನೀವು? ಎಂತ ಹೇಳಿದ್ರೆ ಅವರ ಮೇಲೆ ಬೆದರಿಕೆ ಇರ್ಬೋದಲ್ಲ ನಿಮಗೆ? You have submitted it to the DGP? ಲೆಟರ್ ಬರೆದಿದ್ದೇನೆ ನಾನೊಂದು. You are saying evidence also. Yes. ಪುರಾವೆಗಳನ್ನು. ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಕೆಲವೊಂದು ಪತ್ರಗಳನ್ನ ಕೆಲವು ದಿನಗಳಿಂದ ಬರಿತಾ ಇದ್ದೆ ಇದೇ ವಿಚಾರವಾಗಿ, ನನ್ನ ವಿಚಾರವಾಗಿ. ಎಸ್ಪೆಷಲಿ ಯಮುನಪ್ಪ ಕೊಲೆ ಪ್ರಕರಣವನ್ನ ನಾನು CBI ತನಿಖೆಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ. ನೀವು ಮೇ ಬಿ ಹಿಂದೆ ಹೋಗ್ಬೇಕಾಗುತ್ತೆ ಯಮುನಪ್ಪ ಕೊಲೆ ಪ್ರಕರಣದ ವಿಚಾರವಾಗಿ. ಅಲ್ಲಿ ಏನಾಗಿತ್ತು ಅಂತ ಹೇಳಿ ವಿಚಾರ. ಸೊ ಅದನ್ನ ನೀವು ನೋಡ್ತಾ ಹೋದ್ರೆ ಇದೆಯಲ್ಲ, ಯು ವಿಲ್ ಗೆಟ್ ದ ಐಡಿಯಾ ದಟ್ ಇಲ್ಲಿ ಹೇಗೆ PFI ಇನ್ವಾಲ್ವ್ಮೆಂಟ್ ಇರ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಆ ವ್ಯಕ್ತಿ, ಯಮುನಪ್ಪ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಂತ ಹೆಸರಾದ ವ್ಯಕ್ತಿ ವೆಂಕಟೇಶ್ ನಾಯಕ್ ಮತ್ತೆ ಶಿವ ನಾಯಕ ಅಂತ ಹೇಳಿ. ಆಗ ವೆಂಕಟೇಶ್ ನಾಯಕ್ ಅವರು MLA ನಾಗೇಂದ್ರ ಅವರ ಬೆಂಬಲಿಗರಾಗಿದ್ದರು. MLA ನಾಗೇಂದ್ರ ಆಗ ಪಕ್ಷೇತರರಾಗಿದ್ದರು, ಪಕ್ಷೇತರ MLA ಕುಡ್ಲಿಗಿಯಿಂದ. ಅಂಡ್ ಆ ಇದರಲ್ಲಿ ಅವರೇ ವೆಂಕಟೇಶ್ ನಾಯಕ್ ಅವರೇ ನಿಮ್ಮದೇ ಮೀಡಿಯಾದಲ್ಲಿ ಕುಳಿತುಬಿಟ್ಟು ಹೇಳ್ತಾರೆ ಒಬ್ಬ ಮುಸ್ಲಿಮನೊಟ್ಟಿಗೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿ ವಿಚಾರವನ್ನ. ತನಿಖೆ ನಾನು ಅದೇ ಮಾಡ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ, ಇದು ನವೆಂಬರ್ ತಿಂಗಳಲ್ಲಿ ಆಗಿದ್ದು, ತನಿಖೆ ಮಾಡ್ತಾ ಇದ್ದಿದ್ದು ಡಿಸೆಂಬರ್ ತಿಂಗಳಲ್ಲಿ ಹೊಸಪೇಟೆಯಲ್ಲಿ, ಈಗ ವಿಜಯನಗರ ಜಿಲ್ಲೆ ಆಗಿದೆ ಅದು, ಹಿಂದೆ ಬಳ್ಳಾರಿಯಲ್ಲಿತ್ತು. ಅಲ್ಲಿ ಕೋಮುಗಲಭೆ ನಡೆದಿದೆ. ಅಲ್ಲಿ ಒಬ್ಬ ಮುಸಲ್ಮಾನನ ಸ್ಟುಡಿಯೋದಿಂದ ವಾಲ್ಮೀಕಿ ಸಮುದಾಯದವರ ಬಗ್ಗೆ ಕೆಟ್ಟದಾಗಿ ಬರೆಯಲಾಗಿದೆ ಅಂತೇಳಿ ಹೇಳಿಬಿಟ್ಟು ಪಬ್ಲಿಸೈಸ್ ಆಗಿ ನಾನೇ ಮತ್ತು ನನ್ನ ಇಡೀ ಸಬ್ ಡಿವಿಷನ್ನ ಪೊಲೀಸರು 1 ತಿಂಗಳು ಕೋಮುಗಲಭೆಯ ಬಂದೋಬಸ್ತನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಫೈನಾನ್ಸ್ ಮಾಡಿದ್ದು ಏನಾದರೂ ಕೋಲ್ಕತ್ತಾದ ಒಂದು ಫೈನಾನ್ಸ್ ಏಜೆನ್ಸಿಯವರು ಏನಾದರೂ ಫೈನಾನ್ಸ್ ಮಾಡ್ತಾ ಇದ್ರಾ ಅನ್ನೋ ವಿಚಾರವಾಗಿ ಸಹ ನಾನು ತನಿಖೆ ಮಾಡ್ತಾ ಇದ್ದೆ. ಸೊ ಇದೆಲ್ಲ ಅಂಶವನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕರಣದ ತನಿಖೆಯನ್ನ ನನ್ನಿಂದ ತಗೊಂಡ್ಬಿಟ್ಟು CIDಗೆ ವರ್ಗಾವಣೆ ಮಾಡಿದ್ರು. 2019ರಲ್ಲಿ CID ಅವರು ಆ ಪ್ರಕರಣವನ್ನು ತನಿಖೆ ಮಾಡಿ ಆರೋಪಿ ಪತ್ತೆಯಾಗಿಲ್ಲ ಅಂತ ರಿಪೋರ್ಟ್ ಅನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಸೊ ತನಿಖೆ ಆಗಿ ನಾನು ಅಲ್ಲಿಯೂ ಹೇಳ್ತೇನೆ, ಅವಾಗ ಮೇ ಬಿ ಆ CID ಅವರೇ ಇದ್ದಾರಲ್ಲ, ಅವರು ಸಹ PFI ಇಂದ ರಿಕ್ರೂಟ್ ಆಗಿರ್ಬೋದು ಅಂತ ನನಗೆ ಸಂಶಯ ಇದೆ. ನಿಮ್ಮ ಈ ಆರೋಪದಲ್ಲಿ ಒಂದು ಹೇಳ್ತೀರಿ, PFI ಅವರನ್ನ ನೇಮಕ ಅವರ ಟೈಮಲ್ಲಿ ಆಗಿರ್ಬೋದು. ಈಗ ಅವರನ್ನು ಕೊಲ್ಲುವಂಥ ಉದ್ದೇಶ ಏನು ಬರುತ್ತೆ? ನೀವು ಹೇಳಿದ್ದಂಗೆ ಈಗ ಅವರು ರಿಟೈರ್ಡ್. ಅದೇ PFI ನವರು ಯಾಕೆ ಕೊಲ್ಬೇಕು ಅಂತ? PFI-ನವರು ಅವ್ರು ಕೊಲ್ಬೇಕು ಯಾಕೆ? ಆಗ್ಬೇಕಾದ ಕೆಲಸ ಆಗದೇ ಇದ್ರೆ ಮತ್ತೆಂತ ಮಾಡೋದು? ಈಗ ಅವ್ರು ರಿಟೈರ್ಡ್ ಅಲ್ಲ, ರಿಟೈರ್ಡ್ ಅದೇ ಹೇಳಿದ್ದು. ರಿಟೈರ್ಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ DGP ಮತ್ತು IGP ಈಗ ಇರೋರು ಅಲೋಕ್ ಮೋಹನ್. ಆದರೆ ಇನ್ಫ್ಲೂಯೆನ್ಸ್ ಮಾಡ್ಬೋದಲ್ಲ. ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಏನೋ ಎಲ್ಲ ವಾಗ್ಯುದ್ಧ ಆಗಿರ್ಬೋದು, ಅವರ ವಾಗ್ವಾದ ಆಗಿರ್ಬೋದು. ವಾಗ್ವಾದ ಆಗಿ ಮರ್ಡರ್ ಮಾಡಬಾರ್ದು ಅಂತ ಹೇಳಿದ್ಯಾ? ಅಲ್ಲ, ಹಾಗಾದ್ರೆ ಅಲೋಕ್ ಮೋಹನ್ ಅವರಿಗೆ ಇವರು ಇನ್ಫ್ಲೂಯೆನ್ಸ್ ಮಾಡುವಷ್ಟು ಇದಿದ್ರೆ ಕೆಪಾಸಿಟಿ ಇತ್ತು ಅವರಿಗೆ. ಓಂ ಪ್ರಕಾಶ್ ರಿಟೈರ್ಡ್ DGP ಗೌರವ ಇರೋದಿಲ್ಲ. ಈಗ ನನ್ನಲ್ಲಿ ಯಾರು ಪೊಲೀಸರು ಗೆಲ್ತಿಲ್ಲ ಅಂತ ಒಂದ್ಸಲ ರಿಟೈರ್ಡ್ ಆದ ನಂತರ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರು ಎಷ್ಟು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಿರುತ್ತೆ. ಜಾಸ್ತಿಯಾಗಿ ಅವರನ್ನು ಜಾಸ್ತಿಯಾಗಿ ಇದೇ ಮಾಡೋಲ್ಲ, ಅವರು ಎಂಟರ್ಟೈನ್ ಮಾಡಲ್ಲ. ನೋಡಿ, ರಿಟೈರ್ಡ್ DG ಇನ್ಫ್ಲೂಯೆನ್ಸ್ ಮಾಡ್ಬೋದು, ಆದರೆ ಕೆಲಸ ಆಗ್ತಾ ಇಲ್ಲ ಇದ್ರೆ ಫ್ರಸ್ಟ್ರೇಷನ್ ಅವ್ರ ಮೇಲೆ ತೆಗೆದಿರ್ತಾರಲ್ಲ. ಈಗ ಇಲ್ಲಿನ ಸರ್ಕಾರದಲ್ಲಿ ನೀವು ಎಕ್ಸ್ಪರ್ಟ್ಸ್, ಆದ್ರೆ ನೀವು ನನಗೆ ಟೈಮ್ ಎಷ್ಟು ಕೊಟ್ಟಿದ್ದೀರಾ ಅನ್ನೋದು ಮುಖ್ಯ. ಹೇಳ್ತಾ ಹೋಗ್ಬೋದು. ಊಹೆಗಳೇ ತನಿಖೆಗೆ. ಈಗ ಇವರದ್ದು ಏನದು ಸ್ಕಿಜೋಫ್ರೇನಿಯಾ, ಪ್ಯಾರನಾಯ್ಡ್, ಯಾರು ಅವರು ಡಾಕ್ಟರ್, ಇನ್ವೆಸ್ಟಿಗೇಷನ್ ಆಫೀಸರ್, ಅದು ಊಹೆ ಅಲ್ವಾ?
ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲಿದೆ? ಹಾಗಾದ್ರೆ ಹೇಗೆ ನೀವು ಪರಪ್ಪನ ಅಗ್ರಹಾರ ಕಳಿಸಿದ್ರಿ? ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ. ಪರಪ್ಪನ ಅಗ್ರಹಾರದಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗ CCBI ಇನ್ವೆಸ್ಟಿಗೇಟರ್ ಆಫೀಸರ್ ಹತ್ರ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಯಾಕೆ? ನಾವು ಡಿಸೈಡ್ ಮಾಡೋದಲ್ಲ, ನಾವು ಪಾಯಿಂಟ್ ಔಟ್ ಮಾಡುವ ಅದನ್ನ. ಅವ್ರು ಮಾಡ್ಲಿ, ಮತ್ತೆ ನಾವು ಧ್ವನಿ ಎತ್ತಿದ್ರೆ ಮಾತ್ರ ಅಲ್ಲ ಅವ್ರಿಗೆ ಕೇಳೋದು. ಈಗ ನಾನು ಮಾತನಾಡೋದಿಲ್ಲ ಅಂತ ವಿಷಯ ತರಣ ಆಗ್ತಿತ್ತು ಅಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ, ಈಗ ಸ್ವಲ್ಪ ಏನೋ ನನಗೆ ಗಂಟಲು ಗೊತ್ತಾಯ್ತಾ? ಟ್ರೀಟ್ಮೆಂಟ್ ಆಗ್ತಾ ಇತ್ತು ಅಂತ ಮಗನೇ ನಾನು ಹೇಳೋದಷ್ಟೇ. ಮಗ ನಾಳೆ ಹೇಳ್ತಾನೆ, ಇಲ್ಲ ನನ್ಗೆ ಹೆದರಿಕೆ ಆಯ್ತು, ಪೊಲೀಸರು ನನ್ನಿಂದ ತಪ್ಪೊಪ್ಪಿಗೆ ನನ್ನಿಂದ ಸುಳ್ಳು ಕಂಪ್ಲೇಂಟ್ ಬರೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಕೋರ್ಟಿದು ಟೈಮ್ ವೇಸ್ಟ್. ಇಷ್ಟು ದಿನ ನಾನಲ್ಲ, ಅಯ್ಯೋ DGದು ಹೆಂಡತಿನ ಕೊಲೆ ಮಾಡಿದ್ರು ಅಂತ ಹೇಳಿ ಹೆದರಿ ಕೂತ ಪೊಲೀಸರು ಏನ್ ಮಾಡ್ಬೇಕು? ಮನೆಗೆ ಹೋದ್ರೆ ಅವರಿಗೆ ನಿದ್ದೆ ಬರುದಿಲ್ಲ. ಎಲ್ಲಿ ಹೆಂಡತಿ ಒಂದು ಚಾಕು ಹಾಕೋಣ ಅಂತಾನೆ ಕಾಯ್ತಾ ಕೂತಿದ್ದಾರೆ ಈಗ ಅವರು. ಪೊಲೀಸರಿಗೆ ಮಾತ್ರ ಗೊತ್ತಿಲ್ಲ ಅದು, ಏಕೆಂತ ಹೇಳಿದ್ರೆ ಅದು ಬೇರೆಯವರ ಮರ್ಡರ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ನಾಳೆ ಒಬ್ಬ ರಾಜಕಾರಣಿಯ ಮರ್ಡರ್ ಆದ್ರೆ ಆ ನಂತರ ಬೇರೆ ರಾಜಕಾರಣಿಗಳಿಗೆ ಅವರ ಹೆಂಡತಿಯರು ಚೂರಿ ಆಗ್ತಾರ ಇಲ್ವಾ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳೋದು ಗೊತ್ತಾಗ್ತದೆ. ಅದು ಅವ್ರಿಗೆ ನಿದ್ದೆ ಬರ್ತದೆ ಇಲ್ವಾ ಅಂತ ಗೊತ್ತಾಗ್ತದೆ ಅಷ್ಟೇ. ಈಗ ಗೊತ್ತಾಗೋದಿಲ್ಲ. ನಾವು ಕಾಯುವ ಬೇಕಿದ್ರೆ. ಲಾಸ್ಟ್ ಟೈಮ್ ನೀವೆಲ್ಲ ಕಾದ್ರಿ ನೋಡಿ. ನಾವು 2009ರಲ್ಲಿ ಧ್ವನಿ ಎತ್ತಿದ್ದು 2016ರಲ್ಲಿ ಪರಿಣಾಮ ಬಿತ್ತು. ಮೇ ಬಿ 2016ರಲ್ಲಿ 2026ರಲ್ಲಿ ಒಬ್ಬ ಮಂತ್ರಿಯ ಕೊಲೆ ಆಗ್ಬೋದು ಹೆಂಡತಿಯಿಂದ. ನಾನು ಹೇಳ್ತೇನೆ, ಆವಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಬ್ಯಾನ್ ಆಗಿರೋ PFI ಮೆಂಬರ್ಸ್ಗಳು ಕುತ್ಕೊಂಡ್ಬಿಟ್ಟು ಅದನ್ನು ಸಹ ಮಂತ್ರಿಯ ಹೆಂಡತಿ ಫ್ರಸ್ಟ್ರೇಟೆಡ್ ಆಗಿ ಹಾಗೆ ಸ್ಕಿಜೋಫ್ರೇನಿಯಾ ಇದ್ದಿದ್ರಿಂದ ಕೊಲೆ ಮಾಡಿದಾಳೆ ಅಂತಾನೆ ಹೇಳ್ಬೋದು ಅವರು. ಕಾಯೋಣ, ಮೇ ಬಿ ಕಾಯೋದಕ್ಕಿಂತ ಮಿಗಿಲಾದ ತಪವಿಲ್ಲ ಅಂತ ಹೇಳ್ತಾರೆ. ಅದೇ ಕೆಲಸ ಮಾಡೋದು ಒಳ್ಳೇದು. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಓಂಪ್ರಕಾಶ್ ಅವರ ನಿಮ್ಮ ಮಾಡಿದ ಇದನ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ನೀವು ಅಂದ್ರೆ ನಿಮ್ಗೆ ಆಗಿದ ಅನುಭವನ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ವ ನೀವು? ಹಿಂದೆ ಆಗಿದ ಇದನ್ನ ನಾನು ಹಿಂದೆ ಆಗಿದ್ದ ಇನ್ಫ್ಲೂಯೆನ್ಸ್ ಮಾಡೋದಲ್ಲ, ಹಿಂದೆ ಆಗಿದ್ದನ್ನ ನೀವು ಅಡ್ರೆಸ್ ಮಾಡ್ತಾ ಇದ್ರೆ ಈಗ ಕೊಲೆ ಆಗ್ತಿರ್ಲಿಲ್ಲ ಅಂತ ಹೇಳುವಂಥದ್ದು. ಧನ್ಯವಾದಗಳು ಎಲ್ರಿಗೂ. ಲೆಟರ್ ಮೋಸ್ಟ್ಲಿ ನಿನ್ನೆ ಅಥವಾ ಇವತ್ತು ಪೋಸ್ಟ್ ಆಗಿರ್ಬೋದು. ನೀವು ಬೆಂಗಳೂರಲ್ಲಿರುವ ಇವರನ್ನ ಪತ್ರಕರ್ತರು ಅಥವಾ ನಿಮ್ಮ ಮೀಡಿಯಾ ಹೆಡ್ಗಳಲ್ಲಿ ಅದನ್ನು ಅಪ್ರೋಚ್ ಮಾಡ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.